ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಡಿಸೆಂಬರ್ 25ರಂದು ವರ್ಲ್ಡ್ ವೈಡ್ ರಿಲೀಸ್ ಆಗಿತ್ತು. ಮಾರ್ಕ್ 4ನೇ ದಿನಕ್ಕೆ ಕಾಲಿಟ್ಟಿದೆ. ಎಲ್ಲಾ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಒಂದು ಕಡೆ ಮಾರ್ಕ್ ಸಿನಿಮಾದ ಪೈರಸಿ ನಡೀತಿದೆ, ಮತ್ತೊಂದು ಕಡೆ ಈ ಸಿನಿಮಾದ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಮಾರ್ಕ್ ಸಿನಿಮಾ ರಿಲೀಸ್ ಆದ 24 ಗಂಟೆಗಳಲ್ಲಿ ಈ ಸಿನಿಮಾವನ್ನು ಪೈರಸಿ ಮಾಡಿ ಈ ಸಿನಿಮಾ ಚೆನ್ನಾಗಿಲ್ಲ, ಸಿಂಗಂ ರಿಮೇಕು, ಟರ್ಮಿನೇಟರ್ ರಿಮೇಕು, ಆ ರಿಮೇಕು ಈ ರಿಮೇಕು ಅಂತ ಸಾಕಷ್ಟು ಜನರು ಬಾಯಿ ಬಡ್ಕೊಂಡ್ರು ಕೂಡ ಮಾರ್ಕ್ ಯಾವುದೇ ಕಾರಣಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ. ಮಾರ್ಕ್ ಸಿನಿಮಾ ನೋಡೋದಕ್ಕೆ ಜನ ಬರ್ತಿಲ್ಲ, ಥಿಯೇಟರ್ಗಳು ಖಾಲಿ ಅಂತ ಅಪಪ್ರಚಾರ ಮಾಡಿದ್ರು ಕೂಡ ಮಾರ್ಕ್ ಡೈಲಿ 4 ಕೋಟಿ ತನಕ ನೆಟ್ ಕಲೆಕ್ಷನ್ ಮಾಡ್ತಿದೆ. ಕಲೆಕ್ಷನ್ ವಿಚಾರದಲ್ಲಿ ಸುನಾಮಿನೇ ಎಬ್ರಿಸಿದೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ರಿಲೀಸ್ ಆದ ಮೊದಲ ದಿನ 15.9 ಕೋಟಿ ನೆಟ್ ಕಲೆಕ್ಷನ್ ಮಾಡಿತು. ಮಾರ್ಕ್ ಸಿನಿಮಾದ ಹೀರೋ, ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್ ಗಳು ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಈ ಸಿನಿಮಾ ರಿಲೀಸ್ ಆದ 3ನೇ ದಿನಕ್ಕೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಟಾಕ್ ಬಂದಿದೆ. ಬರೀ 4 ದಿನಕ್ಕೆ 30 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ. ಇದು ಬರೀ ನೆಟ್ ಕಲೆಕ್ಷನ್ ಮಾತ್ರ, ಗ್ರಾಸ್ ಕಲೆಕ್ಷನ್ ಅಲ್ಲ. ಮುಂದಿನ ವರ್ಷ ಸಂಕ್ರಾಂತಿ ಹಬ್ಬದ ತನಕ ಈ ಸಿನಿಮಾದ ಅಬ್ಬರ ಇದ್ದೇ ಇರುತ್ತೆ. ಅಲ್ಲಿಯ ತನಕ ಯಾವುದೇ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ. ಇದೊಂಥರ ಮಾರ್ಕ್ ಸಿನಿಮಾಗೆ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಈ ಡಿಸೆಂಬರ್ ತಿಂಗಳಿನಲ್ಲಿ ಸಾಕಷ್ಟು ಬೇರೆ ಭಾಷೆಯ ಸಿನಿಮಾಗಳು ರಿಲೀಸ್ ಆಗಿದ್ರು ಕೂಡ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಕನ್ನಡ ಸಿನಿಮಾಗಳದ್ದೇ ಮೇಲ್ಗೈ. ಇಂಥ ಟೈಮ್ ಅಲ್ಲಿ ಕೆಲವರು ಬೇಕು ಅಂತಾನೆ ಈ ಸಿನಿಮಾಗಳ ಮೇಲೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಖಾಲಿ ಥಿಯೇಟರ್ ಗಳ ಮುಂದೆ ಹೋಗಿ ವಿಡಿಯೋಗಳು ಮಾಡಿ ಸಿನಿಮಾದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾರೆ. ಬೆಳಗ್ಗೆ ಸೈಕಲ್ ಹತ್ಕೊಂಡೋಗಿ ಥಿಯೇಟರ್ ಮುಂದೆ ನಿಂತ್ಕೊಂಡು ಜನ ಇನ್ನೂ ಥಿಯೇಟರ್ ಹತ್ರ ಬಂದಿಲ್ಲ, ಈ ಸಿನಿಮಾ ನೋಡಕ್ಕೆ ಜನ ಬರ್ತಿಲ್ಲ ಅಂತ ವಿಡಿಯೋಗಳು ಮಾಡ್ತಿದ್ದಾರೆ. ಜನ ಎಲ್ಲ ಥಿಯೇಟರ್ ಒಳಗೆ ಸಿನಿಮಾ ನೋಡ್ತಿದ್ರೆ ಥಿಯೇಟರ್ ಆಚೆ ಜನ ಹೆಂಗಿರ್ತಾರೆ ಸ್ವಾಮಿ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಇವರ ಅಪಪ್ರಚಾರ ಯಾವ ರೀತಿ ಇರುತ್ತೆ ಅಂದ್ರೆ, ಸಿನಿಮಾದ ಇಂಟರ್ವಲ್ ಟೈಮ್ ಅಲ್ಲಿ ಎಲ್ಲರೂ ಪಾಪ್ಕಾರ್ನ್ ತಿನ್ನೋಕೆ ಹೊರಗಡೆ ಹೋದ್ರೆ ಇವರು ಅದೇ ಟೈಮ್ ಅಲ್ಲಿ ವಿಡಿಯೋ ಮಾಡಿ ಥಿಯೇಟರ್ ನಲ್ಲಿ ಜನ ಇಲ್ಲ, ಎಲ್ಲ ಖಾಲಿ ಅಂತ ಅಪಪ್ರಚಾರ ಮಾಡಿದ್ರು ಕೂಡ ಭರ್ಜರಿಯಾಗಿ ಓಡ್ತಾ ಇದೆ ಮಾರ್ಕ್. ಇದೇ ಡಿಸೆಂಬರ್ 31ರಂದು ಬೆಂಗಳೂರಿನ ಸಂತೋಷ್, ಮೈಸೂರಿನ ಸಂಗಮ್ ಥಿಯೇಟರ್ಗೆ ಕಿಚ್ಚ ಸುದೀಪ್ ಅವರು ಭೇಟಿ ಕೊಡ್ತಿದ್ದಾರೆ. ನಿಮ್ಮ ಮಧ್ಯೆ ಕುತ್ಕೊಂಡು ಮಾರ್ಕ್ ಸಿನಿಮಾನ ವೀಕ್ಷಣೆ ಮಾಡ್ತಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.